ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ನರಸಿಂಹೋಖಿಲಾಜ್ಞಾನಮಥಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೌ. ಅನಧಿತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯನಿಧಿಂ ಸಜ್ಞಾನಸಿದ್ಧಯೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಜ್ಞಾನಪಂಚಾಸ್ಯಾನ್ ಧೇನುಪಾಚಾರ್ಯ ಸೇವಕಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಧ್ಯಾನ ವಿದ್ಯಾಪೀಠದ ಕುಲಪತಿಗಳಾದಂತಹ ಪರಮ ಪೂಜ್ಯರಾದ ಮಾಹುಲಿ ಆಚಾರ್ಯರ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ, ಜಗದ್ಗುರುಗಳಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪರಮ ಪವಿತ್ರವಾದ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಎಲ್ಲ ನನ್ನ ಅಧ್ಯಾತ್ಮ ಬಂಧುಗಳನ್ನು ಕೂಡ ಈ ವಾಹಿನಿಯ ಮುಖಾಂತರ ಕೇಳತಕ್ಕಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ನಮಿಸ್ತಾ, ವಾದಿರಾಜರ ಲಕ್ಷ್ಮೀ ಶೋಭಾನ ಕೃತಿಯ ಚಿಂತನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾದೇವಿ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ. ಕ್ಷೀರಸಾಗರ ಮಥನವನ್ನ ಮಾಡಿದಾಗ ಲಕ್ಷ್ಮೀದೇವಿ ತಾನು ಪ್ರಾದುರ್ಭವಿಸಿದಳು, ಉದಿಸಿದಳು ಎಂಬುದಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಬಾಲೆಯಾದಂತಹ ಮಹಾಲಕ್ಷ್ಮಿ ತಾನು ಉದಿಸಿದಳು, ಉದಿಸಿದಂತಹ ಆ ಲಕ್ಷ್ಮಿ ನಮ್ಮ ವಧೂವರರನ್ನ ರಕ್ಷಿಸಲಿ ಎಂಬುದಾಗಿ ರಾಜರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಕ್ಷೀರಸಾಗರವನ್ನ ಅತ್ಯಂತ ಲೀಲೆಯಿಂದ ಆಟ ಆಡ್ತಾ ಆಡ್ತಾ ಸಂತೋಷದಿಂದ ಕ್ಷೀರಸಾಗರವನ್ನ ಕಡೆದಿರ್ತಕ್ಕಂಥವನು, ಮಥನ ಮಾಡಿರ್ತಕ್ಕಂಥವನು ಅಜಿತ ನಾಮಕ ಪರಮಾತ್ಮ. ದೇವಾಸುರರು ಸಾಕಷ್ಟು ಪ್ರಯತ್ನವನ್ನ ಮಾಡಿದರು. ಅವರಿಂದ ಆಗದೇ ಇದ್ದಾಗ ಅವರಲ್ಲಿ ಭಗವಂತ ತಾನು ಪ್ರವಿಷ್ಟನಾಗಿ, ಭಗವಂತ ತಾನು ಮತ್ತೆ ಅಜಿತ ರೂಪದಿಂದ ತಾನು ಬಂದು ಮಥನವನ್ನ ಮಾಡ್ತಾ ಇದ್ದಾನಂತೆ. ಇದು ಅಷ್ಟಮಸ್ಕಂದ ಭಾಗವತದಲ್ಲಿ ಬರ್ತದೆ. ಯದಾ ಸುಧಾ ನ ಜಾಯೇತ ನಿರ್ಮಮಂಥಾಜಿತ ಸ್ವಯಂ. ಎಷ್ಟು ಕಡೆದರೂ ಕೂಡ ಆ ಅಮೃತ ಬರದೇ ಇದ್ದಾಗ ಸ್ವಯಂ ಅಜಿತನಾಮಕ ಭಗವಂತ ತಾನು ಬಂದು ಅದನ್ನು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನಂತೆ. ಭಗವಂತ ಕಷ್ಟಪಟ್ನ. ಮುದಿತೋ ಹ್ಯಮತ್ನಾಹ, ಸಂತೋಷದಿಂದ, ಯಾವ ಆಯಾಸವಿಲ್ಲ. ಒಂದು ಸಣ್ಣ ಕೆಲಸವನ್ನು ಮಾಡಬೇಕು ಅಂದರೆ ಎಷ್ಟು ವಿಚಾರ ಮಾಡ್ತೇವೆ, ಏನೆಲ್ಲ ಸಮಸ್ಯೆಯನ್ನು ಮಾಡಿಕೊಂಡು ಬಿಡುತ್ತೇವೆ. ಭಗವಂತ ಸಮುದ್ರ ಮಥನವನ್ನ ಮಾಡೋದಲ್ಲ, ಈ ಜಗತ್ತನ್ನು ನಿರ್ಮಾಣ ಮಾಡುವಾಗಲೂ ಕೂಡ ಲೀಲೆಯಿಂದ ಭಗವಂತ ತಾನು ಮಾಡ್ತಾನೆ. ಭಗವಂತನಿಗೆ ಎಲ್ಲವೂ ಲೀಲೆ, ಆಯಾಸವೇ ಇಲ್ಲ. ಆ ಕ್ಷೀರಸಾಗರವನ್ನು ಅತ್ಯಂತ ಲೀಲೆಯಿಂದ ಸ್ವಾಮಿ ತಾನು ಕಡಿತಾ ಇದ್ದಾನೆ. ಕಡಿಯುವಾಗ ಅಲ್ಲಿ ಬಾಲೆಯಾದಂತಹ ಮಹಾಲಕ್ಷ್ಮಿ ತಾನು ಉದಿಸಿದಳು.
ತತಶ್ಚ ಆವಿರಭೂತ್ ಸಾಕ್ಷಾತ್ ಶ್ರೀರಮಾ ಭಗವತ್ಪ್ರಿಯಾ. ಮೊದಲಿಗೆ ವಿಷ ಬಂತು, ಉಚ್ಚೈಶ್ರವ ಎಂಬ ಕುದುರೆ ಬಂತು, ನಿನ್ನೆ ದಿವಸ ನಾವು ಕೇಳಿದಂತೆ ಐರಾವತ ಬಂತು, ಪಾರಿಜಾತ ಬಂತು, ಅಪ್ಸರಾಸ್ತ್ರೀಯರು ಬಂದರು, ಕೌಸ್ತುಭ ಮಣಿ ಬಂತು. ಇದಾದ ಮೇಲೆ ಲಕ್ಷ್ಮೀದೇವಿ ತಾನು ಪ್ರಾದುರ್ಭೂತಳಾದಳು. ಲಕ್ಷ್ಮೀದೇವಿಯ ಪ್ರಾದುರ್ಭಾವವನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಯನ್ನ ಶಾಸ್ತ್ರ ಅಕ್ಷರ ಎಂಬುದಾಗಿ ಕರೀತಾರೆ. ಏನು ಅಕ್ಷರ ಅಂತಂದ್ರೆ ಏನು? ಕ್ಷರ ಅಂದ್ರೆ ನಾಶವಾಗುವಂತಹ ಶರೀರವುಳ್ಳವರು. ಲಕ್ಷ್ಮೀದೇವಿಯ ಶರೀರ ಎಂದೆಂದಿಗೂ ನಾಶವಾಗೋದಿಲ್ಲ. ನಿತ್ಯವಾದ ಜ್ಞಾನಾತ್ಮಕವಾಗಿರ್ತಕ್ಕಂತಹ ಶರೀರ ಲಕ್ಷ್ಮೀದೇವಿದು. ಹೇಗೆ ಪ್ರತ್ಯಕ್ಷತ್ವಂ ಹರೇರ್ಜನ್ಮ ನವಿಕಾರ ಕಥಂಚನ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ಭಗವಂತನ ಅವತಾರ ಜನ್ಮ ಅಂದ್ರೆ ಏನು? ಭಗವಂತ ಕಣ್ಣಿಗೆ ಕಾಣಿಸಿಕೊಳ್ಳುವುದೇ ಭಗವಂತನ ಜನ್ಮ, ಅವತಾರ, ಪ್ರತ್ಯಕ್ಷವಾಗುವುದು. ಭಗವಂತನಿಗೆ ಯಾವ ವಿಕಾರವೂ ಕೂಡ ಇಲ್ಲ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಭಗವಂತನಂತೆ ಲಕ್ಷ್ಮೀದೇವಿಯು ಕೂಡ ಅಕ್ಷರ, ನಾಶವಾಗದೇ ಇರುವಂತಹ ಶರೀರವನ್ನು ಹೊಂದಿದವಳು. ಆಕೆಯೂ ಕೂಡ ತಾನು ಪ್ರತ್ಯಕ್ಷವಾಗಿ ಕಾಣುವುದೇ ಆಕೆಗೆ ಜನ್ಮ. ಯಾವ ತರಹದ ವಿಕಾರ, ಗರ್ಭವಾಸ, ದುಃಖ ಯಾವುದೂ ಇಲ್ಲ ಲಕ್ಷ್ಮೀದೇವಿಗೆ. ಆ ಲಕ್ಷ್ಮಿ, ಆ ಶಬ್ದ ಎಷ್ಟು ಚೆನ್ನಾಗಿದೆ. ಮಹಾಲಕ್ಷ್ಮಿ ಅಂತ ಪ್ರಯೋಗವನ್ನ ಮಾಡುವ ಬದಲು ಮಹಾಲಕ್ಷ್ಮಿ ಎಂಬುದಾಗಿ ರಾಜರು ಪ್ರಯೋಗವನ್ನ ಮಾಡಿದ್ದಾರೆ. ಲಕ್ಷ್ಮಿ ಅನ್ನುವಂತಹ ಶಬ್ದವೇ ಹೇಳುತ್ತದೆ ಲಕ್ಷಯತಿ ಸರ್ವದಾ ಭಗವಂತಂ ಲಕ್ಷ್ಮೀ ಲಕ್ಷ ದರ್ಶನಾಂಕನಯೋಹೋ. ಸದಾಕಾಲ ಭಗವಂತನನ್ನ, ಭಗವಂತನ ಲೀಲೆಯನ್ನ, ಭಗವಂತನ ಗುಣಗಳನ್ನ ಲಕ್ಷ್ಮೀದೇವಿ ತಾನು ನೋಡ್ತಾ ಇರ್ತಾಳಂತೆ. ಈ ಕಾರಣದಿಂದ ಆಕೆಗೆ ಲಕ್ಷ್ಮೀ ಎಂಬುದಾಗಿ ಹೆಸರು ಬಂತು. ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಅಧಿಕವಾಗಿ ತಾನು ನೋಡ್ತಾಳೆ. ಇಲ್ಲಿ ಮಹಾಲಕ್ಷ್ಮಿ ಅಂತ ಹೇಳಬೇಕಾಗಿತ್ತು. ಮಹಾಲಕ್ಷ್ಮಿ ಅಂತ ವರ್ಣವನ್ನ, ಒಂದು ಅಕ್ಷರವನ್ನ ಹೆಚ್ಚು ರಾಜರು ಬಳಸಿದ್ದಾರೆ. ಇದಕ್ಕೆ ಶಾಸ್ತ್ರ ಹೇಳುತ್ತದೆ ಅಲ್ಪಾಕ್ಷರೇಣ ಶಕ್ಯೇಪಿ ವಕ್ತುಂ ಬಹ್ವಕ್ಷರಂ ಯದಿ ಉಕ್ತಸ್ಯಾಧಿಕ್ಯಮೇವಾತ್ರ. ಅಲ್ಪ ಅಕ್ಷರದಲ್ಲಿ ಹೇಳಲಿಕ್ಕೆ ಸಾಧ್ಯವಿರುವಾಗ ಬಹು ಅಕ್ಷರದಿಂದ, ಒಂದು ಅನೇಕ ಅಕ್ಷರಗಳಿಂದ ಕೂಡಿಕೊಂಡು ಒಂದು ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಆಧಿಕ್ಯ ಇದೆ, ಸ್ವಲ್ಪ ಹೆಚ್ಚಿನದೇನೋ ಹೇಳಬೇಕು ಅಂತ ಹೊರಟಿದ್ದಾರೆ. ಏನದು ಅಂದ್ರೆ ಮಹಾಲಕ್ಷ್ಮಿ ಅಂತ ಹೇಳುವ ಬದಲು ಮಹಾಲಕ್ಷ್ಮಿ ಅಂತ ಹೇಳಿದಾಗ ಹೆಚ್ಚಿನ ಅಕ್ಷರ ಬಂತು. ಬ್ರಹ್ಮದೇವರಿಗಿಂತಲೂ ಹೆಚ್ಚು ಭಗವಂತನನ್ನ ನೋಡ್ತಾಳೆ. ಸದಾಕಾಲ ಆ ಭಗವಂತನ ಲೀಲಾ ವಿಶೇಷವನ್ನ, ಗುಣಗಳನ್ನ, ಭಗವಂತನನ್ನ ತಾನು ನೋಡ್ತಾ ಇರ್ತಾಳೆ. ಇದನ್ನು ತಿಳಿಸುವುದಕ್ಕಾಗಿ ಭಗವಂತನ ದರ್ಶನದಲ್ಲಿ ಲಕ್ಷ್ಮೀದೇವಿಗೆ ಆಧಿಕ್ಯವಿದೆ, ಹೆಚ್ಚುಗಾರಿಕೆ ಇದೆ ಅನ್ನೋದನ್ನು ತೋರಿಸುವುದಕ್ಕಾಗಿ ಹೆಚ್ಚಿನ ವರ್ಣವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಬಾಲೆಯಾದಂತಹ ಮಹಾಲಕ್ಷ್ಮಿ ಆಷೋಡಶಾತ್ ಭವೇದ್ ಬಾಲ. 16 ವರ್ಷದ ವಯಸ್ಸಿಗೂ ಕಾಲು ಇಡುವುದಕ್ಕೂ ಮೊದಲು ಆ ವಯಸ್ಸಿಗೆ ಬಾಲ ಅಂತ ಕರೀತಾರೆ. ಕೈಶೋರ ಯೌವನಾಭ್ಯಾಂತಹ ಕಾಲ ಆವಿಚ್ಯ ಮುಚ್ಚತೆ. ಕೈಶೋರ ಮುಗಿದು ಯೌವನ ಪ್ರಾರಂಭವಾಗುವ ಮಧ್ಯದ ವಯಸ್ಸು ಅಂದ್ರೆ ಬಾಲ್ಯ ಯೌವನಗಳ ಮಧ್ಯದ ವಯಸ್ಸನ್ನ ಸಂಸ್ಕೃತದಲ್ಲಿ ಆವಿಚ್ಯ ಅಂತ ಕರೀತಾರೆ. ಅದರ ಅನುವಾದ ಈ ಬಾಲ ಅನ್ನುವಂತಹ ಶಬ್ದ. ತುಂಬು ತರುಣಿ, ಯೌವನೆ, ಆಕೆ ಆ ರೂಪದಿಂದ ಲಕ್ಷ್ಮೀದೇವಿ ತಾನು ಉದಿಸ್ತಾ ಇದ್ದಾಳೆ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಅನಾದಿ ನಿತ್ಯಳಾಗಿದ್ದಾಳೆ ಲಕ್ಷ್ಮೀದೇವಿ, ಅಕ್ಷರ. ಅವರ ಶರೀರವೇ ನಾಶ ಇಲ್ಲ, ಶರೀರಕ್ಕೆ ನಾಶ ಇಲ್ಲ, ಉತ್ಪತ್ತಿ ಇಲ್ಲ. ಅಥೇಂದಿರಾ ಯದ್ಯಪಿ ನಿತ್ಯ ದೇಹ ಬಭೂವ ತತ್ರ ಪರಯಾ ಸ್ವತನ್ವಾ. ನಿತ್ಯ ದೇಹದ ಇಂದಿರಾ ಲಕ್ಷ್ಮೀದೇವಿ ತನ್ನದ್ದೇ ಆದ ಮತ್ತೊಂದು ದೇಹದಿಂದ ತಾನು ಕಾಣಿಸಿಕೊಂಡಳು. ಅದಕ್ಕೆ ಹೇಳ್ತಾ ಇದ್ದಾರೆ ಉದಿಸಿದಳು. ಪಾಲಿಸಲಿ ನಮ್ಮ ವಧುವರರ, ನಮ್ಮನ್ನ
ಚೆನ್ನಾಗಿ ರಕ್ಷಣೆ ಮಾಡಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಅನುಸಂಧಾನ ಮಾಡಬೇಕಾದ ಅಂಶ ಏನು ಅಂದರೆ, ಕ್ಷೀರಸಾಗರ ಮಥನ ಪರಮ ಮಂಗಲವಾದ ಘಟ್ಟ, ಅದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಲಕ್ಷ್ಮೀದೇವಿಯ ಪ್ರಾದುರ್ಭಾವವನ್ನ ಈ ಪದ್ಯದಲ್ಲಿ ರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪರಮ ಮಂಗಲವಾಗಿರ್ತಕ್ಕಂತಹ ಈ ಪ್ರಮೇಯಗಳ ಚಿಂತನವನ್ನ ಮಾಡುವುದರಿಂದ, ಇದನ್ನ ಮನನ ಮಾಡುವುದರಿಂದ ನಮಗೆ ಎಲ್ಲವೂ ಮಂಗಲವಾಗತ್ತೆ, ಮಾಂಗಲ್ಯ ನಮಗೆ ಸಿದ್ಧಿಸತ್ತೆ ಅನ್ನೋದಕ್ಕೆ ಈ ಅನುಸಂಧಾನವನ್ನ ನಾವು ಮಾಡಬೇಕು. ಮುಂದಿನ ಶ್ಲೋಕವನ್ನ ರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಬೊಮ್ಮನ ಪ್ರಳಯದಲ್ಲಿ ತನ್ನ ರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿರ್ದ ನಮ್ಮ ನಾರಾಯಣಗೂ ಈ ರಮ್ಮೆಗಡಿಗಡಿಗೂ ಜನ್ಮವೆಂಬುದು ಅವತಾರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರ ಪ್ರಳಯ ಒಟ್ಟಾರೆ 4 ವಿಧವಾದ ಪ್ರಳಯ ಅಂತ ಭಾಗವತ 12 ಸ್ಕಂದದಲ್ಲಿ ಈ ಮಾತನ್ನ ಚೆನ್ನಾಗಿ ಹೇಳ್ತಾರೆ. ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ. ನೈಮಿತ್ತಿಕ ಪ್ರಳಯ ಅಂದ್ರೆ, ನಿತ್ಯ ಪ್ರಳಯ ಅಂತಂದ್ರೆ ದೇಹದಲ್ಲಿ ಆಗುವಂತಹ ವಿಕಾರಗಳನ್ನ ನಿತ್ಯ ಪ್ರಳಯ ಅಂತ ಹೇಳ್ತಾರೆ. ನೈಮಿತ್ತಿಕ ಪ್ರಳಯದಲ್ಲಿ 3 ವಿಧ: ಆತ್ಯಂತಿಕ ಪ್ರಳಯ, ದೈನಂದಿನ ಪ್ರಳಯ, ಮನ್ವಂತರ ಪ್ರಳಯ. ಅಥವಾ ನೈಮಿತ್ತಿಕ ಪ್ರಳಯ, ಮಾರ್ಕಾಂಡೇಯರಿಗೆ ಭಗವಂತ ತಾನು ಪ್ರಳಯವನ್ನ ತೋರಿಸ್ತಾನೆ. 4 ವಿಧ ಅಂತ ಇಟ್ಕೊಂಡ್ರೆ, ಮಾರ್ಕಾಂಡೇಯರಿಗೆ ಭಗವಂತ ತಾನು ಪ್ರಳಯವನ್ನ ತಾನು ತೋರಿಸಿದ. ಆಗ ಪ್ರಳಯ ಆಗಿರಲಿಲ್ಲ, ಮಾರ್ಕಾಂಡೇಯರಿಗೆ ಮಾತ್ರ ಪ್ರಳಯ ತೋರಿತು. ಇದೊಂದು ನೈಮಿತ್ತಿಕ, ಒಂದು ನಿಮಿತ್ತವನ್ನು ಇಟ್ಕೊಂಡು ಮಾಡಿದ ಪ್ರಳಯ. ಆತ್ಯಂತಿಕ ಪ್ರಳಯ ಅಂತಂದ್ರೆ ಬ್ರಹ್ಮದೇವರ 100 ವರ್ಷ ಆಯುಷ್ಯ ಆದ ಮೇಲೆ ಆಗುವಂತಹ ಪ್ರಳಯ. ದೈನಂದಿನ ಪ್ರಳಯ ಒಂದೊಂದು ಮನ್ವಂತರ, 14 ಮನ್ವಂತರಗಳು, ಒಂದೊಂದು ಮನ್ವಂತರ ಮುಗಿದ ಮೇಲೆ ಒಂದೊಂದು ಪ್ರಳಯ. 14 ಮನ್ವಂತರ ಮುಗಿದ ಮೇಲೆ ಅದು ದೈನಂದಿನ ಪ್ರಳಯ ಅಂತ ಕರೆಸಿಕೊಳ್ಳುತ್ತದೆ. ಹಾಗಾದ್ರೆ ಏನಾಯ್ತು? ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ. ನೈಮಿತ್ತಿಕ ಪ್ರಳಯದಲ್ಲಿ ಆತ್ಯಂತಿಕ ಪ್ರಳಯ, ದೈನಂದಿನ ಪ್ರಳಯ, ಮನ್ವಂತರ ಪ್ರಳಯ, ಹೀಗೆ ಅನೇಕ ತರಹದ ಪ್ರಳಯಗಳಿವೆ. ಆ ಪ್ರಳಯದಲ್ಲಿ ಇದರಲ್ಲಿ ಒಂದು ವಿಶೇಷವನ್ನ ನಾವು ತಿಳ್ಕೊಳ್ಬೇಕು. ಬ್ರಹ್ಮದೇವರ 100 ವರ್ಷ ಆಯುಷ್ಯ ಆದ ಮೇಲೆ ಆಗುವಂತಹ ಪ್ರಳಯದಲ್ಲಿ ಯಾರಿಗೂ ಕೂಡ ಈ ಸ್ಥೂಲ ಶರೀರಗಳು ಇರೋದಿಲ್ಲ, ಭೌತಿಕವಾದ ಯಾವ ಶರೀರಗಳೂ ಇರೋದಿಲ್ಲ. ಈ ದೈನಂದಿನ ಪ್ರಳಯದಲ್ಲಿ ಒಂದು ಮನ್ವಂತರ ಮುಗಿದ ಮೇಲೆ ಆಗುವಂತಹ 71 ಮಹಾಯುಗಗಳು ಮುಗಿದ ಮೇಲೆ ಆಗುವಂತಹ ಪ್ರಳಯದಲ್ಲಿ ಶರೀರಧಾರಿಗಳಾಗಿರ್ತಕ್ಕಂಥವರು ಇರ್ತಾರೆ. ಕೇವಲ 3 ಲೋಕಕ್ಕೆ ಮಾತ್ರ ಪ್ರಳಯವಾಗುವುದರಿಂದ ಉಳಿದ ಲೋಕಗಳಲ್ಲಿ ಶರೀರಧಾರಿಗಳು ಇರ್ತಾರೆ, ಸ್ಥೂಲ ಶರೀರವನ್ನು ಧಾರಣೆ ಮಾಡಿದವರು. ಆದರೆ ಮಹಾಪ್ರಳಯದಲ್ಲಿ ಸ್ಥೂಲ ಶರೀರವನ್ನ ಯಾರೂ ಧಾರಣೆ ಮಾಡಿರೋದಿಲ್ಲ. ಅಂತಹ ಪ್ರಳಯ, ಬೊಮ್ಮನ ಪ್ರಳಯದಲ್ಲಿ ತನ್ನ ರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿರ್ದ ನಮ್ಮ ನಾರಾಯಣಿಗೂ ಈ ರಮ್ಮೆಗಡಿಗಡಿಗೂ ಜನ್ಮವೆಂಬುದು ಅವತಾರ. ಚತುರ್ಮುಖ ಬ್ರಹ್ಮದೇವರ ದೈನಂದಿನ ಪ್ರಳಯ, ಮನ್ವಂತರ ಪ್ರಳಯ, ಚತುರ್ಮುಖ ಬ್ರಹ್ಮದೇವರ ಪ್ರಳಯ. ಎಲ್ಲ ಪ್ರಳಯದಲ್ಲೂ ಕೂಡ ನಾರಾಯಣ ಲಕ್ಷ್ಮೀದೇವಿಯೊಂದಿಗೆ ಸುಮ್ಮನೆಯಾಗಿ ತಾನು ಮಲಗಿರ್ತಾನೆ. ಸುಮ್ಮನೆಯಾಗಿ ಮಲಗಿರ್ತಾನೆ ಅಂತಂದ್ರೆ ಏನು? ಯಾವ ಪ್ರಯೋಜನವೂ ಇಲ್ಲದೆ ಭಗವಂತ ತಾನು ಮಲಗಿರ್ತಾನೆ. ಮಲಗೋದು ಯಾಕೆ? ಊಟ ಮಾಡಿದ್ದು ಜೀರ್ಣವಾಗುವುದಕ್ಕಾಗಿ ನಮ್ಮಂಥವರು ಮಲಗುತ್ತೇವೆ. ತುಂಬ ಶ್ರಮ ಪಟ್ಟಿರ್ತೇವೆ, ಆಯಾಸ ಪರಿಹಾರವಾಗುವುದಕ್ಕಾಗಿ ನಿದ್ರೆಯನ್ನ ಮಾಡ್ತೇವೆ. ಹಾಗಾದ್ರೆ ನಮ್ಮ ನಿದ್ರೆಗಳಿಗೆ ಸಾಕಷ್ಟು ಪ್ರಯೋಜನವಿದೆ. ಲಕ್ಷ್ಮೀದೇವಿಯ ನಿದ್ರೆಗೆ ಏನ್ರಿ ಪ್ರಯೋಜನ? ಪರಮಾತ್ಮನ ನಿದ್ರೆಗೆ ಏನ್ರಿ ಪ್ರಯೋಜನ? ಯಾವ ಪ್ರಯೋಜನವೂ ಇಲ್ಲ. ಲಕ್ಷ್ಮೀದೇವಿಯಿಂದ ಒಡಗೂಡಿ ತಾನು ಮಲಗಿರ್ತಾನೆ. ಶ್ರೀದೇವಿಗೆ ಆನಂದದ ಅತಿಶಯವನ್ನು ಕೊಡುವುದಕ್ಕಾಗಿ ಭಗವಂತ ತಾನು ಅವಳೊಟ್ಟಿಗೆ ಮಲಗುತ್ತಾನೆ. ಈ ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿಯ 3 ರೂಪಗಳು: ಶ್ರೀ, ಭೂ, ದುರ್ಗಾ. ಶ್ರೀರೂಪ ಪ್ರಳಯ ಕಾಲದ ಪ್ರಳಯ ಜಲವಾಗತ್ತೆ, ಶ್ರೀರೂಪ ಪ್ರಳಯ ಜಲವಾಗತ್ತೆ. ಭೂರೂಪ ಅದರಲ್ಲಿ ತೇಲುವಂತಹ ಆಲದೆಲೆ. ದುರ್ಗಾ ರೂಪದಿಂದ ಲಕ್ಷ್ಮೀದೇವಿ ಎಲ್ಲ ಕಡೆಗೆ ತಾನು ಕತ್ತಳನ್ನ ಹರಡಿಸಿ ಬಿಡ್ತಾಳೆ.
ಶ್ರೀರೂಪದ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಪ್ರಳಯ ಜಲ, ಭೂರೂಪದ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಆಲದೆಲೆ, ದುರ್ಗಾರೂಪಿಯಾದ ಲಕ್ಷ್ಮೀದೇವಿಯಿಂದ ಎಲ್ಲ ಕಡೆಗೆ ಕತ್ತಿಲು. ಹೀಗೆ ಮತ್ತೆ ಆಕೆ ಶ್ರೀ ಮತ್ತು ಭೂರೂಪವನ್ನು ತೆಗೆದುಕೊಂಡು ಭಗವಂತನೊಟ್ಟಿಗೆ ತಾನು ಮಲಗುತ್ತಾಳೆ ಎಂಬುದಾಗಿ ಇಲ್ಲಿ ನಮಗೆ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಇಂತಹ ಪ್ರಳಯದಲ್ಲಿ ಭಗವಂತ ತಾನು ಸುಮ್ಮನೆ ಮಲಗಿರ್ತಾನೆ. ಈ ನಾರಾಯಣನಿಗೂ ಲಕ್ಷ್ಮೀದೇವಿಗೂ ಜನ್ಮ ಅನ್ನುವುದು ಕೇವಲ ಅವತಾರ ಮಾತ್ರ. ಆ ಪರಮಾತ್ಮನಿಗೆ ಜನ್ಮ ಅನ್ನುವುದು ಇರೋದಿಲ್ಲ. ಭಗವಂತ ಇಲ್ಲಿ ಶಾಸ್ತ್ರದಲ್ಲೇ ನಮಗೆ ತಿಳಿಸಿಕೊಡ್ತಾರೆ. ಓಂ ನವಿಯದ ಶ್ರುತೇಹೇ ಓಂ ಪ್ರತ್ಯಕ್ಷತ್ವಂ ಹರಿರ್ಜನ್ಮ ನವಿಕಾರ ಕಥಂಚನ. ಭಾಷ್ಯದಲ್ಲಿ ಆಚಾರ್ಯರು ತಿಳಿಸಿಕೊಡ್ತಾರೆ, ಕಣ್ಣಿಗೆ ಭಗವಂತ ತಾನು ಕಾಣಿಸಿಕೊಳ್ಳೋದೇ, ಭಕ್ತರ ಕಣ್ಣಿಗೆ ಕಾಣಿಸಿಕೊಳ್ಳೋದೇ ಭಗವಂತನಿಗೆ ಜನ್ಮ. ಕೃಷ್ಣ ವಸುದೇವ ದೇವಕಿಯರಿಗೆ ಕಂಸನಿಂದಾದ ಉಪದ್ರವವನ್ನು ನಾಶ ಮಾಡುವುದಕ್ಕಾಗಿ ಕಾಣಿಸಿಕೊಂಡ, ರಾವಣಾದಿಗಳನ್ನು ಸಂಹಾರ ಮಾಡುವುದಕ್ಕಾಗಿ ಅಯೋಧ್ಯೆಯಲ್ಲಿ ದಶರಥ ಕೌಸಲ್ಯರಿಗೆ ಭಗವಂತ ತಾನು ಕಾಣಿಸಿಕೊಂಡ, ಪ್ರಹ್ಲಾದನಿಗೆ ಅನುಗ್ರಹ ಮಾಡುವುದಕ್ಕಾಗಿ ಸ್ತಂಭದಿಂದ ತಾನು ಕಾಣಿಸಿಕೊಂಡ, ವೇದವನ್ನು ಅಪಹಾರ ಮಾಡಿಕೊಂಡು ಹೋಗುವಾಗ ಹಯಗ್ರೀವ ರೂಪದಿಂದ ತಾನು ಕಾಣಿಸಿಕೊಂಡ. ಹೀಗೆ ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ಭಗವದ್ ರೂಪಗಳು ಕೂಡ ಕಣ್ಣಿಗೆ ಕಾಣಿಸಿಕೊಳ್ಳುವುದೇ ಇದು ಭಗವಂತನ ಅವತಾರ. ಕೃಷ್ಣ ಪರಂಧಾಮಕ್ಕೆ ಹೋದ, ಮನುಷ್ಯರ ಕಣ್ಣಿನಿಂದ ಎಲ್ಲರ ಕಣ್ಣಿನಿಂದ ಭಗವಂತ ಕಾಣಿಸಲಾರದಂತೆ ಆದ. ಅದೇ ಕೃಷ್ಣ ಪರಂಧಾಮಕ್ಕೆ ಹೋಗುವುದು ಎಂಬುದಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು. ಹೀಗೆ ಜನ್ಮವೆಂಬುದು ಭಗವಂತನಿಗೆ ಅವತಾರ. ರಾಜರು ಈ ರೀತಿಯಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಮಾತು, ಪ್ರಳಯವನ್ನು ಭಗವಂತ ತಾನು ಮಾಡಿಸ್ತಾನೆ. ಎಲ್ಲರಿಗೂ ಸುದೀರ್ಘವಾಗಿ ನಿದ್ರೆ ಬರುವಂತೆ ಭಗವಂತ ತಾನು ಮಾಡ್ತಾನೆ. ಯಾಕೆ ಅಂತಂದ್ರೆ ರಾಜರೇ ಒಂದು ಕಡೆ ಹೇಳ್ತಾರೆ, ಹೊಟ್ಟೆ ಎಂಬ ಹೊನ್ನ ತೊಟ್ಟಿಲೊಳಗಿಟ್ಟು ವಿಠ್ಠಲ ಜೀವರ ನಿದ್ರೆಗೊಳಿಸುವನು. ನಮ್ಮ ಜೀವನದಲ್ಲಿ ನಾವು ಕಂಡಿರೋದಿಲ್ಲ ಬಂಗಾರದ ತೊಟ್ಟಿಲು. ಜೀವರು, ಭಕ್ತರು ಈ ಸಂಸಾರದಲ್ಲಿ ಮರಣ, ವೃದ್ಧಾಪ್ಯ, ರೋಗ, ಜನ್ಮ, ಈ ಚಕ್ರದಲ್ಲಿ ಸಿಕ್ಕು 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 ತುಂಬ ನೊಂದು ಬೆಂದು ಹೋಗಿರ್ತಾರೆ. ಆ ಜೀವರ ಮೇಲಿನ ಕೃಪೆಯಿಂದ ಹೊಟ್ಟೆ ಎಂಬ ಹೊನ್ನ ತೊಟ್ಟಿಲು, ಭಗವಂತನ ಹೊಟ್ಟೆ ಇದು ಬಂಗಾರದ ತೊಟ್ಟಿಲು ಇದ್ದಂತೆ. ಆ ತೊಟ್ಟಿಲಿನಲ್ಲಿ ಎಲ್ಲ ಜೀವರನ್ನ ತಾನು ಮಲಗಿಸ್ತಾನೆ. ಭಗವಂತ ಜೀವರ ಮೇಲೆ ಮಾಡುವಂತಹ, ಭಕ್ತರ ಮೇಲೆ ಮಾಡುವಂತಹ ಅಪಾರ ಕರುಣೆ ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಈ ಉಪಾಸನೆಯನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಭಗವಂತ ಲಕ್ಷ್ಮೀದೇವಿ ಅವರು ಲಕ್ಷ್ಮೀದೇವಿಗೆ ಸಂತಸವನ್ನ ತಂದುಕೊಡುವುದಕ್ಕಾಗಿ, ಆನಂದವನ್ನು ಕೊಡುವುದಕ್ಕಾಗಿ ರಮಾದೇವಿಯ ಒಟ್ಟಿಗೆ ಪರಮಾತ್ಮ ತಾನು ಮಲಗುತ್ತಾನೆ ಅನ್ನುವಂತಹ ಒಂದು ಚಿಂತನೆ ಏನಿದೆಯಲ್ಲ, ಈ ಚಿಂತನೆಯಿಂದ ಲಕ್ಷ್ಮೀನಾರಾಯಣರು ಪ್ರಸನ್ನರಾಗಿ ವಧೂವರರು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಜೊತೆಯಾಗಿ ಇರುವಂತಹ ಒಂದು ಸೌಭಾಗ್ಯವನ್ನ ಕರುಣಿಸ್ತಾರೆ ಅನ್ನುವಂತಹ ವಿಚಾರವನ್ನು ತಿಳಿದು ಮುಂದೆ ಹೋಗೋಣ. ಕಂಬುಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ, ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರವನ್ನುಟ್ಟು ಮೆರೆದಳು ಶೋಭಾನೆ. ಕಂಬುಕಂಠ, ಲಕ್ಷ್ಮೀದೇವಿಯ ಕಂಠವನ್ನ ಶಂಖಕ್ಕೆ ಹೋಲಿಸ್ತಾರೆ. ಶಂಖದ ಉಪಮೆಯನ್ನ ಕೊಡ್ತಾ ಇದ್ದಾರೆ. ಶಂಖದಂತೆ 3 ರೇಖೆಗಳಿಂದ ಕೂಡಿರ್ತಕ್ಕಂತಹ ಆ ಲಕ್ಷ್ಮೀದೇವಿಯ ಕೊರಳು, ಆ ಕೊರಳಿನ ಸುತ್ತಲೂ ಕಟ್ಟಿರ್ತಕ್ಕಂತಹ ಮಂಗಳಸೂತ್ರ. ಸಾಮಾನ್ಯ ಕಂಠದ ಹಿಂಭಾಗಕ್ಕೆ ಮಾತ್ರ ಮಂಗಳಸೂತ್ರದ ಸ್ಪರ್ಶವಾಗತ್ತೆ. ಈ ಲಕ್ಷ್ಮೀದೇವಿಯ ಕಂಠದ ಸುತ್ತಲೂ ಮಂಗಳಸೂತ್ರದ ಸ್ಪರ್ಶವಾಗಿರುತ್ತೆ. ಮಂಗಳಸೂತ್ರವನ್ನ ಕಟ್ಟಿಕೊಂಡು 2 ಕೈಗಳಲ್ಲಿ ಅಂಬುಜಗಳನ್ನು ಹಿಡ್ಕೊಂಡಿದ್ದಾಳಂತೆ, ಕಮಲಗಳನ್ನು ಹಿಡ್ಕೊಂಡಿದ್ದಾಳೆ. ಕರಯುಗದಿ ಧರಿಸಿ ಪೀತಾಂಬರವನ್ನ ಉಟ್ಟು ಲಕ್ಷ್ಮೀದೇವಿ ತಾನು ಪ್ರಾದುರ್ಭೂತಳಾಗ್ತಾ ಇದ್ದಾಳೆ. ಸಮುದ್ರ ರಾಜ, ಇದು ಭಾಗವತ ಅಷ್ಟಮ ಸ್ಕಂದದಲ್ಲಿ ಬರುವಂತಹ ಕಥೆ. ಸಮುದ್ರ ರಾಜ ಲಕ್ಷ್ಮೀದೇವಿಗೆ
ರೇಷ್ಮೆ ವಸ್ತ್ರವನ್ನು ತಾನು ತಂದು ಕೊಡ್ತಾ ಇದ್ದಾನಂತೆ. ವರುಣ ವೈಜಯಂತಿ ಮಾಲೆಯನ್ನು ತಾನು ತಂದು ಕೊಡ್ತಾ ಇದ್ದಾನೆ. ಚತುರ್ಮುಖ ಬ್ರಹ್ಮದೇವರು ಕಮಲಗಳನ್ನು ತಾವು ತಂದು ಕೊಡ್ತಾ ಇದ್ದಾರಂತೆ. ಬ್ರಹ್ಮದೇವರು ಕೊಟ್ಟಿರ್ತಕ್ಕಂತಹ ಆ 2 ಕಮಲಗಳನ್ನು ತಾನು ಕೈಗಳಲ್ಲಿ ಧಾರಣೆ ಮಾಡಿದ್ದಾಳೆ. ಆ ಪ್ರಾದುರ್ಭೂತಳಾದ ಲಕ್ಷ್ಮೀದೇವಿಯ 4 ಕೈಗಳಿತ್ತು ಅಂತ ಶಾಸ್ತ್ರ ಹೇಳುತ್ತೆ. ಆ 2 ಕೈಗಳಲ್ಲಿ ಕಮಲಗಳನ್ನು ಧಾರಣೆ ಮಾಡಿ ತಾನು ಪೀತಾಂಬರವನ್ನು ಉಟ್ಟುಕೊಂಡು ಮೆರಿತಾ ತಾನು ಬರ್ತಾ ಇದ್ದಾಳಂತೆ. ಶಾಸ್ತ್ರ ಹೇಳುತ್ತೆ ಇದು ಲಕ್ಷ್ಮೀದೇವಿಯ ಶ್ರೀರೂಪ. ಲಕ್ಷ್ಮೀದೇವಿಗೆ ನಾವು ಈ ಮೊದಲಿಗೆ ತಿಳಿದಂತೆ ಶ್ರೀರೂಪ, ಭೂರೂಪ, ದುರ್ಗಾರೂಪ 3 ರೂಪಗಳಿವೆ. ಅದರಲ್ಲಿ ಶ್ರೀರೂಪ ಹೇಗಿದೆ ಅಂದರೆ 2 ಕೈಗಳಲ್ಲಿ ಕಮಲಗಳನ್ನು ಇಟ್ಕೊಂಡು ಅಭಯ ವರದ ಹಸ್ತಗಳನ್ನು 2 ಕೈಗಳಲ್ಲಿ ಇಟ್ಕೊಂಡಂತಹ ರೂಪ ಶ್ರೀರೂಪ. ಭೂರೂಪ ಅಂದರೆ ಕೈಗಳಲ್ಲಿ ತಾಂಬೂಲ ಮತ್ತು ನೀಲ ಕಮಲಗಳನ್ನು ತಾನು ಧಾರಣೆ ಮಾಡಿದ್ದಾಳೆ. ದುರ್ಗಾರೂಪದಲ್ಲಿ ಚಕ್ರ ಮತ್ತು ಶಂಖಗಳನ್ನು ತಾನು ಧಾರಣೆ ಮಾಡಿದ್ದಾಳೆ. ಇಲ್ಲಿ ಶ್ರೀರೂಪದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಆ 2 ಕೈಗಳಲ್ಲಿ ಕಮಲಗಳನ್ನು ತಾನು ಹಿಡ್ಕೊಂಡು ಪೀತಾಂಬರವನ್ನು ಉಟ್ಕೊಂಡು ಲಕ್ಷ್ಮೀದೇವಿ ತಾನು ಬರ್ತಾ ಇದ್ದಾಳೆ. ಆ ಬ್ರಹ್ಮದೇವರು ಹುಟ್ಟಿದ್ದು ಕಮಲದಲ್ಲಿ. ಆ ಕಮಲದಿಂದ 50 ವರ್ಷವಾದ ಮೇಲೆ ಆ ಬ್ರಹ್ಮಾಂಡ ಇನ್ನೂ ಸುಂದರವಾಗಿ ಕಾಣುವಂತೆ ಭಗವಂತ ತಾನು ಮಾಡ್ತಾನಂತೆ. ಅಂತಹ ಕಮಲ, ಬ್ರಹ್ಮಾಂಡ ಆಧಾರಭೂತವಾದಂತಹ, ಬ್ರಹ್ಮದೇವರಿಗೆ ಆಧಾರಭೂತವಾದಂತಹ ಕಮಲವನ್ನು ಬ್ರಹ್ಮದೇವರು ತಾವು ಲಕ್ಷ್ಮೀದೇವಿಗೆ ಕೊಟ್ಟಾಗ ಆ ಕಮಲವನ್ನು ಭಗವಂತನಿಗೆ ಅರ್ಪಿಸೋದು ಅಂತಂದ್ರೆ ಸಮಗ್ರವಾದ ಚೇತನ ಪ್ರಕೃತಿಗೆ ಅಭಿಮಾನಿಯಾದ ಪ್ರತಿನಿಧಿಯಾದ ಲಕ್ಷ್ಮೀದೇವಿ ಆ ಭಗವಂತನಿಗೆ ಕಮಲಗಳನ್ನು ಸಮರ್ಪಣೆ ಮಾಡಿದ್ಲು ಅಂದ್ರೆ ಸಮಗ್ರವಾದ ಚಿತ್ ಅಚಿತ್ ಎಲ್ಲ ಪ್ರಕೃತಿಗಳನ್ನೂ ದೇವರಿಗೆ ತಾನು ಸಮರ್ಪಣೆ ಮಾಡ್ತಾ ಇದ್ದಾಳೆ. ಪ್ರಕೃತಿಯನ್ನೇ ತಾನು ಭಗವಂತನಿಗೆ ಸಮರ್ಪಣೆ ಮಾಡಿದ್ಲು ಅನ್ನುವಂತಹ ಮಾತನ್ನ ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಚಿತ್ ಪ್ರಕೃತಿಗೆ ಅಭಿಮಾನಿಯಾದವಳು ಲಕ್ಷ್ಮೀದೇವಿ. ಆಕೆ ಆ ಕಮಲವನ್ನ ಭಗವಂತನಿಗೆ ಸಮರ್ಪಿಸುವ ಮುಖಾಂತರ ಪ್ರಕೃತಿಯನ್ನ ಭಗವಂತನಿಗೆ ತಾನು ಸಮರ್ಪಣೆ ಮಾಡಿದ್ಲು ಅನ್ನುವಂತಹ ಚಿಂತನೆಯನ್ನ ಇಲ್ಲಿ ಮಾಡಬೇಕು. ಲಕ್ಷ್ಮೀದೇವಿ ಮೆರೆದಳು ಅಂದ್ರೆ ಏನು ಅಂದ್ರೆ ತನ್ನ ಸೌಂದರ್ಯವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ಲು ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾತ್ರಾಚ್ಛಲೇನ ಹರಯೇ ಅರ್ಪಯಂತೀಂ ಸ್ವಶೋಭಾಂ. ಭಾಗವತದಲ್ಲಿ ರುಕ್ಮಿಣೀ ದೇವಿ ಆ ಗೌರಿ ಪೂಜೆಯನ್ನ ಮಾಡ್ಲಿಕ್ಕೆ ಹೋಗುವಾಗ, ಕುಲದೇವಿ ಯಾತ್ರೆಗೆ ಹೊರಡುವಾಗ ಚೆನ್ನಾಗಿ ತನ್ನನ್ನು ತಾನು ಸಿಂಗಾರ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ತಾನು ಹೋಗಿದ್ಲಂತೆ. ಯಾಕೆ ಅಂದ್ರೆ ತನ್ನ ಸೌಂದರ್ಯವನ್ನ ಈ ಯಾತ್ರಾಚ್ಛಲದಿಂದ ಭಗವಂತನಿಗೆ, ಕೃಷ್ಣ ಪರಮಾತ್ಮನಿಗೆ ಸಮರ್ಪಿಸುವುದಕ್ಕಾಗಿ. ಹಾಗೆ ಇಲ್ಲೂ ಕೂಡ ಲಕ್ಷ್ಮೀದೇವಿ ತಾನು ಮೆರೆದಳು ಅಂತಂದ್ರೆ ಏನರ್ಥ? ತನ್ನ ಸೌಂದರ್ಯವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾಳೆ ಎಂಬ ಅರ್ಥವನ್ನ ಚಿಂತನೆಯನ್ನು ನಾವು ಮಾಡಬೇಕು. ಮುಂದೆ ಒಂದು ಕರದಿಂದ ಅಭಯವ ನೀವಳೆ, ಮತ್ತೊಂದು ಕೈಯಿಂದ ವರಗಳ ಕುಂದಿಲ್ಲದಾನಂದ ಸಂದೋಹ ಉಣಿಸುವ ಇಂದಿರೆ ನಮ್ಮ ಸಲಹಲಿ. ಪದ್ಮದ್ವಯ ಅಭಯವರೋದ್ಯತ ಪದ್ಮಹಸ್ತಾಂ. ತಂತ್ರಸಾರದಲ್ಲಿ ಧ್ಯಾನ ಶ್ಲೋಕದಲ್ಲಿ ಆಚಾರ್ಯರು ಈ ಮಾತನ್ನ ಹೇಳ್ತಾರೆ. ಲಕ್ಷ್ಮೀದೇವಿ ಶ್ರೀರೂಪದಲ್ಲಿ ಇರುವಾಗ ಹಿಂದಿನ ಶ್ಲೋಕದಲ್ಲಿ 2 ಕಮಲಗಳನ್ನು ತಾನು ಹಿಡ್ಕೊಂಡಿದ್ಲು ಅಂತ ಹೇಳಿದ್ವಿ. ಇನ್ನ 2 ಕೈಗಳು ಭಂಗಿ ಹೇಗಿತ್ತು ಅಂತಂದ್ರೆ ವರ್ಣನೆ ಮಾಡ್ತಾರೆ. ಒಂದು ಕೈಯಲ್ಲಿ ಅಭಯವನ್ನ ಕೊಡ್ತಾ ಇದ್ದಾಳೆ, ಇನ್ನೊಂದು ಕೈಯಲ್ಲಿ ವರಗಳನ್ನ ಕೊಡ್ತಾ ಇದ್ದಾಳೆ. ಬಲಗೈಯಿಂದ ಅಭಯ ಮುದ್ರೆಯನ್ನ ಇಟ್ಕೊಂಡಿದ್ದಾಳೆ, ಎಡಗೈಯಲ್ಲಿ ವರಪ್ರದವಾದ ವರಮುದ್ರೆಯನ್ನ ತಾನು ಇಟ್ಕೊಂಡು ಧಾರಣೆ ಮಾಡಿ ತಾನು ಬರ್ತಾ ಇದ್ದಾಳೆ. ಎಷ್ಟು ಅದ್ಭುತವಾದದ್ದಿದು! ಆ ಲಕ್ಷ್ಮೀದೇವಿಯ ಮುದ್ರೆಗಳು, ಕೈಯಲ್ಲಿ ತೋರಿಸುವಂತಹ ಮುದ್ರೆಗಳು ಭಕ್ತರಿಗೆ ಈ ಸಂಸಾರದ ದುಃಖದಿಂದ ಬೆಂದು ಹೋಗ್ತಾ ಇದ್ದೀರಲ್ಲ, ಏನು ಚಿಂತೆ ಮಾಡಬೇಡ್ರಿ ಅಂತ ಧೈರ್ಯವನ್ನ, ಅಭಯವನ್ನ ತಾನು ಕೊಡ್ತಾ ಇದ್ದಾಳೆ, ವರವನ್ನ ಕೊಡ್ತಾ ಇದ್ದಾಳೆ. ಈ ಸಂಸಾರದಲ್ಲಾಗಲಿ ಸಂಸಾರದ ನಂತರದಲ್ಲಾಗಲಿ ಆನಂದ ಸಂದೋಹವನ್ನ ಭಕ್ತರಿಗೆ ತಾನು ಉಣಿಸ್ತಾ ಇದ್ದಾಳೆ. ಸಂಸಾರದಲ್ಲಿ ಇರುವಂತಹ ಸುಖ ದುಃಖದಿಂದ ಕೂಡಿದ ಸುಖ. ಅದಕ್ಕೆ ಎಲ್ಲೆಗಳಿವೆ, ಇತಿಮಿತಿಗಳಿವೆ. ಆ ಸುಖವನ್ನು ನಾವು ಕಳೆದುಕೊಂಡು ಬಿಡುತ್ತೇವೆ. ಮೋಕ್ಷದ ಸುಖ ಕುಂದಿಲ್ಲದ ಆನಂದ ಸಂದೋಹ. ಅಂಥ ಅದ್ಭುತವಾದ ಮೋಕ್ಷ ಸುಖವನ್ನ ನಮಗೆ ಕರುಣಿಸುವಂಥವಳು, ಮೋಕ್ಷವನ್ನ ಕೊಡಿಸುವಂಥವಳು ಮಹಾಲಕ್ಷ್ಮೀದೇವಿ. ಆ ಸುಖವನ್ನ ಉಣಿಸ್ತಾಳೆ ನಮಗೆ. ಅಂತಹ ಲಕ್ಷ್ಮೀದೇವಿ ಅಭಯ ವರಹಸ್ತಗಳನ್ನು, ಏನ್ ವೈಶಿಷ್ಟ್ಯ? ಅಭಯ ವರಹಸ್ತಗಳ ವೈಶಿಷ್ಟ್ಯವನ್ನ ಹೇಳ್ತಾ ಇದ್ದಾರೆ. ಭಕ್ತರಿಗೆ ಅಭಯವನ್ನ ನೀಡಿ
ಅವರು ಬೇಡಿದ ಸಕಲ ಅಭೀಷ್ಟಗಳನ್ನು ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವಳು. ಶಾಪಗ್ರಸ್ತರಾದ ದೂರ್ವಾಸರಿಂದ ಶಾಪಗ್ರಸ್ತರಾದ ಇಂದ್ರಾದಿ ದೇವತೆಗಳಿಗೆ ಸಕಲವನ್ನೂ ಕೊಡುವುದಕ್ಕಾಗಿ ಆ ಲಕ್ಷ್ಮೀದೇವಿ ಇಲ್ಲಿ ಬಂದಿದ್ದಾಳೆ ಅನ್ನುವಂತಹ ಮಾತನ್ನ ನಾವು ತಿಳಿದುಕೊಳ್ಳಬೇಕು. ಪೊಳೆವ ಕಾಂಚಿಯ ಧಾಮ ಉಲಿವ ಕಿಂಕಿಣಿಗಳು ನಲಿವ ಕಾಲೊಂದುಗೆ ಘಲುಕೆನಲು ನಳನಳಿಸುವ ಮುದ್ದು ಮೊಗದ ಚಲುವೆ ಲಕ್ಷ್ಮಿ ಸಲಹಲಿ ನಮ್ಮ ವಧುವರರ ಶೋಭಾನಿ. ಲಕ್ಷ್ಮೀದೇವಿ ಟೊಂಕಕ್ಕೆ ಒಂದು ಧಾಮವನ್ನು ತಾನು ಕಟ್ಕೊಂಡಿದ್ದಾಳಂತೆ, ಸೊಂಟದ ಪಟ್ಟಿ. ಅದಕ್ಕೆ ಸಣ್ಣ 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 ಶಬ್ದ ಮಾಡುವಂತಹ ಗಂಟೆಗಳಂತೆ, ಅದು ಮೆಲ್ಲಕ್ಕೆ ಶಬ್ದ ಮಾಡ್ತಾ ಇವೆ. ಕಾಲಿಗೆ ಒಂದು ಸುಂದರವಾದ ಆಭರಣ ಸರವನ್ನು ಹಾಕ್ಕೊಂಡಿದ್ದಾಳೆ, ಕಾಲ್ಗೆಜ್ಜೆ, ಅದು ಕೂಡ ಘಲ್ 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 ಅಂತ ಶಬ್ದ ಮಾಡ್ತಾ ಇದೆ. ಆ ಮುದ್ದು ಮುಖದ ಮಹಾಲಕ್ಷ್ಮಿ ನಮ್ಮ ವಧುವರರನ್ನ ಸಲಹಲಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ಸ್ವಯಂ ಕೌಸ್ತುಭಮಣಿ ಭಾರೀ ಪ್ರಕಾಶಮಾನವಾದದ್ದು. ಭಗವಂತನ ಕೊರಳಿಗೆ ಅದು ಧಾರಣೆ ಮಾಡಿದ ಮೇಲೆ ಭಗವಂತ ಆ ಮಣಿಗೆ ಮತ್ತಷ್ಟು ಹೊಳಪು ಬಂತಂತೆ. ಹಾಗೆ ಇಲ್ಲೂ ಕೂಡ ಸ್ವಯಂ ಪ್ರಕಾಶಮಾನವಾದ ಆಭರಣಗಳು ಲಕ್ಷ್ಮೀದೇವಿ ತಾನು ಹಾಕ್ಕೊಂಡಾಗ ಇನ್ನೂ ಅದ್ಭುತವಾಗಿ ಆ ಶಬ್ದ ಅದಕ್ಕೆ ಹೊಳಪು ಬಂತು ಅನ್ನುವಂತಹ ಚಿಂತನೆಯನ್ನ ನಾವಿಲ್ಲಿ ನಳನಳಿಸುವ ನಲಿವ ಕಾಲೊಂದುಗೆ ಪೊಳೆವ ಕಾಂಚಿಯ ಧಾಮ, ಅದು ಇನ್ನೂ ಅದ್ಭುತವಾಗಿ ಹೊಳಿಲಿಕ್ಕೆ ಪ್ರಾರಂಭವಾಯಿತು ಅನ್ನುವಂತಹ ಮಾತನ್ನ ನಾವಿಲ್ಲಿ ಚಿಂತನೆ ಮಾಡಬೇಕು. ಲಕ್ಷ್ಮೀದೇವಿ ಕಾಲು ನಡೆಯುವಾಗ ನಿಧಾನವಾಗಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾ ಬಂದ್ಲು. ಆ ಕಾಲಿಗೆ ಹಾಕ್ಕೊಂಡಿರ್ತಕ್ಕಂತಹ ಆಭರಣ, ಆ ಸರಪಳಿ ಘಲ್ ಘಲ್ ಘಲಕ್ 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 ಶಬ್ದವನ್ನು ಮಾಡ್ತಾ ಇತ್ತಂತೆ. ಏನಿದು ಶಬ್ದ ಅಂತಂದ್ರೆ, ಪಾದಭೂಷಾಚ ಧಿಕ್ಕಾರಂ ತತ್ಕೃತೋ ಸ್ವರಿತೋ ವದೇತ್. ಆ ಪಾದದ ಶಬ್ದ ಏನು ತಿಳಿಸಿಕೊಡ್ತಾ ಇದೆ ಜಗತ್ತಿಗೆ ಅಂತಂದ್ರೆ, ಭಗವಂತನನ್ನು ಹೊರತುಪಡಿಸಿ ಬೇರೆಯವರು ಕೊಡತಕ್ಕಂತಹ ಫಲಕ್ಕೆ ಧಿಕ್ಕಾರ ಇರಲಿ, ಧಿಕ್ಕಾರ ಇರಲಿ. ಲೌಕಿಕವಾದ ಈ ಜಗತ್ತಿನ ಫಲಗಳೆಲ್ಲ ಧಿಕ್ಕೃತವಾದದ್ದು. ಯಾಕೆಂದ್ರೆ ಇದು ಅಲ್ಪವಾದದ್ದು, ಅಸ್ಥಿರವಾದದ್ದು, ದೋಷ ಮಿಶ್ರಿತವಾಗಿರ್ತಕ್ಕಂಥದ್ದು, ಕುತ್ಸಿತವಾದದ್ದು ಅನ್ನೋದನ್ನ ಆ ಘಲಕ್ 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 ಅನ್ನುವಂತಹ ಗೆಜ್ಜೆಯ ಶಬ್ದ ಸೂಚನೆ ಮಾಡತ್ತೆ ಅನ್ನುವಂತಹ ಮಾತನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಫಲ ಮಾತ್ರ ಶಾಶ್ವತವಾದ, ಭಗವಂತ ಕೊಡುವ ಫಲ ಮಾತ್ರ ಶಾಶ್ವತವಾದ ಫಲ. ಆ ಚಲುವೆಯಾದಂತಹ ಮಹಾಲಕ್ಷ್ಮಿ ಚಲುವೆ ತಾನು ಕೀರ್ತಿ ಶ್ರೀರ್ ವಾಕ್ಚನಾರೀಣಾಂ, ಎಲ್ಲ ಸ್ತ್ರೀಯರಲ್ಲಿ ಎಲ್ಲರೂ ಆಡುವಂತಹ ಮಾತಿನಲ್ಲಿ ಎಲ್ಲರಲ್ಲಿಯ ಸೌಂದರ್ಯವನ್ನ ನಿಯಂತ್ರಣ ಮಾಡುವಂಥವಳು ಶ್ರೀ. ಎಲ್ಲ ನಾರಿಯರ ಸಮೂಹದಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ರೂಪ ಶ್ರೀರೂಪ, ಲಕ್ಷ್ಮೀದೇವಿಯ ರೂಪ. ಇಂತಹ ಲಕ್ಷ್ಮಿ ನಮ್ಮ ವಧುವರರನ್ನ ಸಲಹಲಿ ಎಂಬುದಾಗಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ರನ್ನದ ಮೊಲೆಕಟ್ಟು ಚಿನ್ನದಾಭರಣಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳೆ, ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳಾದೇವಿ ತನ್ನ ಮನೆಯ ವಧುವರರ ಸಲಹಲಿ. ಲಕ್ಷ್ಮೀದೇವಿ ರತ್ನಗಳಿಂದ ಹೆಣೆದಿರ್ತಕ್ಕಂತಹ ಒಂದು ಕುಪ್ಪಸವನ್ನ ತಾನು ಧಾರಣೆ ಮಾಡಿದ್ಲು, ಚಿನ್ನದ ಆಭರಣಗಳನ್ನೆಲ್ಲ ತಾನು ಧಾರಣೆ ಮಾಡಿದ್ಲು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಚೆನ್ನೆ ಮಹಾಲಕ್ಷ್ಮಿ, ಚೆನ್ನೆ ಮಹಾಲಕ್ಷ್ಮಿ ಅಂತ 2 ಸಲ ಚೆನ್ನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮಂತಹ ಸಾಮಾನ್ಯರಿಗೆ ಬಂಗಾರದಿಂದ ನಮ್ಮ ದೊಡ್ಡಸ್ತಿಕೆ, ಸೌಂದರ್ಯ ಇತ್ಯಾದಿ ಏನೇನೋ ಸಿಗೋದು ಬಂಗಾರದಿಂದ. ಓ, ಅಷ್ಟು ಬಂಗಾರ ಹಾಕೊಂಡಿದ್ದಾರೆ ಅವರು, ಹಾಗೆ ಏನ್ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಆ ಉಂಗುರ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ರೀ, ಆ ಕೊರಳಲ್ಲಿರ್ತಕ್ಕಂತಹ ಬಂಗಾರದ ಹಾರ ಏನ್ ಚೆನ್ನಾಗಿದೆ, ತುಂಬಾ ನಿಮಗೆ ಸೂಟ್ ಆಗತ್ತೆ. ಅಂದ್ರೆ ಬಂಗಾರದಿಂದ ಇತರ ಎಲ್ಲರಿಗೂ ಕೂಡ ಸೌಂದರ್ಯದ ಅಭಿವೃದ್ಧಿ. ಹಾಗಾದ್ರೆ ಲಕ್ಷ್ಮಿಗೂ ಹಾಗೇನಾ? ರಾಜರಂತಾರೆ ಚೆನ್ನೆ ಮಹಾಲಕ್ಷ್ಮಿ, ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳಾದೇವಿ, ಸುಂದರಳಾದ ಚಂದದ ಲಕ್ಷ್ಮೀ ದೇವಿ ಇವುಗಳನ್ನ ತಾನು ಧರಿಸಿದಳು. ಅಂದ್ರೆ ಸ್ವಯಂ ಸುಂದರಳಾದ, ಆಭರಣದಿಂದಾಗಿ ಸೌಂದರ್ಯ ಬರಬೇಕಾಗಿಲ್ಲ ಲಕ್ಷ್ಮೀದೇವಿಗೆ, ಸ್ವಯಂ ಸುಂದರಳಾದ ಲಕ್ಷ್ಮೀದೇವಿ ಇದನ್ನು ತಾನು ಧಾರಣೆ ಮಾಡಿದ್ದಾಳೆ. ಲೌಕಿಕವಾಗಿಯೂ ಕೂಡ ತುಂಬಾ ಪ್ರಾಶಸ್ತ್ಯವನ್ನ ಪಡೆದಿದೆ ಬಂಗಾರ. ಶಾಸ್ತ್ರ ಹೇಳುತ್ತೆ, ಕಾಂತಿ ದುರಿತಕ್ಷಯ ಶ್ರೀಕಾರಿತ್ವಂ ಸುವರ್ಣಧಾರಣಸ್ಯ ಫಲಂ. ಬಂಗಾರವನ್ನ ಧರಿಸುವುದರಿಂದ ಏನೇನಾಗತ್ತೆ?
ಒಳ್ಳೆ ಶರೀರಕ್ಕೆ ಕಾಂತಿ ಬರುತ್ತೆ. ದುರಿತಕ್ಷಯ ಪಾಪನಾಶವಾಗತ್ತೆ. ಶ್ರೀಕಾರಿತ್ವಂ ಸಂಪತ್ತಿನ ಅಭಿವೃದ್ಧಿ ಬರ್ತದಂತೆ. ಮನೆಯಲ್ಲಿ ಶುಭ ಸಮಾರಂಭಗಳು ನಡೀತಾ ಇರಬೇಕಾದರೆ ವಿಶೇಷವಾಗಿ ಚಿನ್ನದ ಆಭರಣಗಳನ್ನು ಧರಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಬರುವಂತಹ ಏನೋ ಅನಿಷ್ಟಗಳು, ದುರಿತಗಳು, ವಿಘ್ನಗಳು ಅವೆಲ್ಲ ಪರಿಹಾರವಾಗತ್ತೆ. ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಂಪತ್ತು ಮತ್ತೆ ನಮಗೆ ಅಭಿವೃದ್ಧಿಯಾಗಲಿ, ಈ ದೃಷ್ಟಿಯಿಂದ ಬಂಗಾರವನ್ನು ಧಾರಣ ಮಾಡಬೇಕು. ಧಾತೂನಾಮಸ್ತಿ ಕಾಂಚನಂ, ಚಿನ್ನದಲ್ಲಿ ಕಾಂಚನ ಎನ್ನುವಂತಹ ಭಗವಂತನ ವಿಭೂತಿ ರೂಪ ಇದೆ. ಕಾಂಚನದಲ್ಲಿ ಎಲ್ಲ ಧಾತುಗಳಲ್ಲಿ ಕಾಂಚನದಲ್ಲಿ ಭಗವಂತ ತಾನು ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ಚಿಂತನೆಯನ್ನ ಮಾಡಬೇಕು. ಹೀಗೆ ನವಗ್ರಹದಲ್ಲಿ ಒಂದೊಂದು ಗ್ರಹಕ್ಕೆ ಒಂದೊಂದು ದಾನವನ್ನು ಹೇಳ್ತಾರೆ. ಒಂದೊಂದು ಸೂರ್ಯ ಇದಿದ್ರೆ ಈ ಬುಧನಿಗೆ ಪಚ್ಚೆಯನ್ನು ಧಾರಣೆ ಮಾಡ್ರಿ, ಚಂದ್ರನಿಗೆ ಮುತ್ತನ್ನ ಧಾರಣೆ ಮಾಡ್ರಿ, 9 ಇಂಥ ದಾನವನ್ನ ಮಾಡ್ರಿ, 9 ಇಂಥ ಲೋಹದ ವಸ್ತುವನ್ನ ದಾನ ಕೊಡ್ರಿ. 9 ಗ್ರಹಗಳಿಗೆ ಸಮಾನವಾಗಿ ಸುವರ್ಣವನ್ನ ಹೇಳ್ತಾರೆ. ಸುವರ್ಣ ಧಾರಣೆ, ಸುವರ್ಣ ದಾನ, ಎಲ್ಲ ದೋಷವೂ ಪರಿಹಾರವಾಗ್ತದೆ ಅಂತ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಬಂಗಾರದ ಮಹಿಮೆ, ಅದನ್ನ ಜಾತರೂಪ ಎಂಬುದಾಗಿ ಕರೀತಾರೆ. ಅಂತಹ ಬಂಗಾರ ಚೆನ್ನೈ ಮಹಾಲಕ್ಷ್ಮಿ ಧರಿಸಿದಳಾದೇವಿ ತನ್ನ ಮನೆಯ ವಧುವರರ ಸಲಹಲಿ. ಮಹಾಲಕ್ಷ್ಮೀ ದೇವಿ ಆ ಆಭರಣಗಳನ್ನೆಲ್ಲ ತಾನು ಧಾರಣೆ ಮಾಡಿದ್ದಾಳಂತೆ, ತನ್ನ ಮನೆಯ ವಧುವರರನ್ನ ರಕ್ಷಿಸಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರು ಅವರ ಮನೆಯ ವಧುವರರು ಯಾರು? ಪ್ರಶ್ನೆ ಬಂತು. ಹೇಳ್ತಾರೆ, ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಹ ಯಸ್ಯ ಪ್ರಭೋ ಸೇವಕಾಹ. 14 ಲೋಕಗಳು, ಸಮಗ್ರವಾದ ಬ್ರಹ್ಮಾಂಡ, ಇಲ್ಲಿರುವಂತಹ ಎಲ್ಲ ದೇವತೆಗಳು, ಗಂಧರ್ವರು, ಋಷಿಗಳು, ಯಕ್ಷರರು, ಕಿನ್ನರರು, ಎಲ್ಲ ಭಕ್ತರು, ಚಕ್ರವರ್ತಿಗಳು, ಮನುಷ್ಯರು ಎಲ್ಲರೂ ಆ ಲಕ್ಷ್ಮೀದೇವಿಯ ಮನೆಯವರು ನಾವು. ಅಂತಹ ನಮ್ಮನ್ನ ಆ ಲಕ್ಷ್ಮೀದೇವಿ ವಾತ್ಸಲ್ಯದಿಂದ ಅನುಗ್ರಹಪೂರ್ವಕವಾಗಿ ರಕ್ಷಣೆ ಮಾಡಲಿ, ಅನುಗ್ರಹಿಸಲಿ ಎಂಬುದಾಗಿ, ಪಾಲಿಸಲಿ ಎಂಬುದಾಗಿ ರಾಜರು ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ವಾದಿರಾಜ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನಲ್ಲಿ ಈ ವಾಂಗ್ಮಯ ಪುಷ್ಪವನ್ನ ಸಮರ್ಪಣೆ ಮಾಡ್ತಾ, ಕರಮಂಧೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಪ್ರೀತೋಸ್ತ್ವನೇನ ಶುಭದೋ ಮಮದೇವ ಪೂಜಾ ವ್ಯಾಖ್ಯಾದಿ ಸತ್ಕೃತಿ ಕೃತೋ ಬದರೀ ನಿವಾಸಿ. ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ನಾಳೆ ಸಿಗೋಣ. ಹರಯೇ ನಮಃ.